ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಒಳಗ ಒಂದು ಇಂಟ್ರೆಸ್ಟಿಂಗ್ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರ IAS ಆಫೀಸರ್ನ ಪದಚ್ಯುತಿಗೊಳಿಸಬಹುದೇನಾ, ರಿಮೂವ್ ಮಾಡಬಹುದೇನಾ, ಕೆಲಸದಿಂದ ತೆಗೆದು ಹಾಕ್ಬಹುದೇನಾ, ಹಂಗ ಒಂದು ವೇಳೆ ತೆಗೆದು ಹಾಕೋದಾದ್ರ ಆ ಒಂದು ಪ್ರೊಸೆಸ್ ಯಾವ ತರ ಇರ್ತದ ಅಂಡ್ IAS ಆಫೀಸರ್ನ ಪದಚ್ಯುತಿ ಮಾಡುವ ಅಧಿಕಾರ ಯಾರಿಗೆ ಐತಿ ಒಂದು ಟಾಪಿಕ್ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ IAS ಆಫೀಸರ್ ಒಂದು ಪದಚ್ಯುತಿಗೊಳಿಸುವ ಒಂದು ಪ್ರೊಸೆಸ್ ಐತ್ಲ, ಅದು ಅಷ್ಟು ಈಸಿ ಇರಂಗಿಲ್ಲ. IAS ಆಫೀಸರ್ಗೆ ಆರ್ಟಿಕಲ್ 311 ಪ್ರಕಾರ ಒಂದು ಜಾಬ್ ಸೆಕ್ಯೂರಿಟಿ ಇರ್ತದ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಒಳಗ 311ನೇ ಒಂದು ಆರ್ಟಿಕಲ್ ಪ್ರಕಾರ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇರ್ತದ. ಯಾಕಂದ್ರ ಅಷ್ಟೆಲ್ಲ ಒಂದು ಕಷ್ಟಪಟ್ಟು ಅವ್ರು ಓದಿರ್ತಾರು ಅಂಡ್ ಒಂದು ಟ್ರೈನಿಂಗ್ ನ ತಗೊಂಡು ಅಷ್ಟೊಂದು ಅತ್ಯುನ್ನತ ಒಂದು ಹುದ್ದೆ ಒಳಗಿರುವಂತಹ ಒಂದು ಆಫೀಸರ್ಗೆ ಆ ತರ ಸಿಂಪಲ್ ಆಗಿ ಯಾರೋ ಬಂದು ಒಂದು ಅಲಿಗೇಷನ್ ಮಾಡಿರು ಹಿಂಗಾಗಿ ಅವ್ರನ್ನ ಪದಚ್ಯುತಿಗೊಳಿಸ್ತಾರೋ ಆ ತರ ಏನಿಲ್ಲ. ಅವ್ರಿಗೊಂದು ಜಾಬ್ ಸೆಕ್ಯೂರಿಟಿ ಇರ್ತದ. IAS ಆಫೀಸರ್ ಆಗಿರ್ಲಿ, IPS ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಒಂದು ಭಾರತದ ಕಾನೂನಿನ ಅಥವಾ ನಿಯಮಗಳ ಉಲ್ಲಂಘನೆ ಮಾಡಿದಾಗ ಅಂತವರಿಗೆ ಶಿಕ್ಷೆ ಅಂತೂ ಆಗೇ ಆಗ್ತದ. ಬಟ್ ಇಲ್ಲಿ ನಿಮಗೆ ಹೇಳೋದಂದ್ರೆ ಈ ತರ ದೊಡ್ಡ ದೊಡ್ಡ ಪೋಸ್ಟ್ ಏನಿರ್ತಾವಲ್ಲ IAS IPS, ಇಲ್ಲಿ ಪದಚ್ಯುತಿ ಆಗುವಂತ ಕೇಸಸ್ಗಳು ಬಹಳ ಕಡಿಮೆ. ಸಮ್ವೇರ್ ಸಸ್ಪೆಂಡ್ ಮಾಡ್ಬೋದು ಅಥವಾ ರ್ಯಾಂಕ್ ನ ಡಿಕ್ರೀಸ್ ಮಾಡ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡಬಹುದೇ ವಿನಃ ಜಾಸ್ತಿ ಬಹಳ ರೇರ್ ಆ ತರ ಕೇಸ್ಗಳು ನಿಮಗ್ ಸಿಗೋದು ರೇರ. ಬಟ್ ಆ ತರ ಒಬ್ಬ ಆಫೀಸರು ಕಾನೂನಿನ ಒಂದು ನಿಯಮ ಉಲ್ಲಂಘನೆ ಮಾಡಿದಾಗ ಡೆಫಿನೆಟ್ಲಿ ಅವ್ರನ್ನ ಪದಚ್ಯುತಿಗೊಳಿಸ್ತಾರು. ಹಂಗಾದ್ರೆ ಈ ಅಧಿಕಾರ ಯಾರಿಗೈತಿ? CM ಗೈತಾ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಿಗದನೋ ಅಥವಾ ಪ್ರಧಾನ ಮಂತ್ರಿಗದನೋ, ಯಾರಿಗದ ಈ ಒಂದು ಅಧಿಕಾರ ಅಂತ ಕೇಳ್ಬಹುದು ನೀವು. ಸ್ಟೇಟ್ ಗೌರ್ಮೆಂಟ್ಗೆ ಈ ಒಂದು ರೈಟ್ಸ್ ಐತೆನಾ ಅಂತ ಹೇಳಿ ಒಂದು ಕ್ವಶನ್ ಅರೈಸ್ ಆಗ್ತದ. ಸ್ಟೇಟ್ ಗೌರ್ಮೆಂಟ್ಗೆ ಒಂದು IAS ಆಫೀಸರ್ನ ಪದಚ್ಯುತಿಗೊಳಿಸುವ ಒಂದು ಅಧಿಕಾರ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಸಸ್ಪೆಂಡ್ IAS ಆಫೀಸರ್ ಅಂಡ್ ಟ್ರಾನ್ಸ್ಫರ್, ಬಟ್ ದೇ ಕೆನಾಟ್ ಡಿಸ್ಮಿಸ್ ದೆಮ್ ಫ್ರಮ್ ಸರ್ವಿಸ್. ಸ್ಟೇಟ್ ಗೌರ್ಮೆಂಟ್ ಒಂದು IAS ಆಫೀಸರ್ನ ಏನೋ ಒಂದಷ್ಟು ಅಸಮಾಧಾನಗಳಿಂದ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಸಸ್ಪೆಂಡ್ ಮಾಡಬಹುದೇ ವಿನಃ ಒಂದು ಪದಚ್ಯುತಿಗೊಳಿಸುವ ಅಧಿಕಾರ ಸ್ಟೇಟ್ ಗೌರ್ಮೆಂಟ್ ಇಲ್ಲ. ಅಂಡ್ ಸಸ್ಪೆಂಡ್ ಮತ್ತ ಟ್ರಾನ್ಸ್ಫರ್ ಮಾಡಿದಾಗ ಕೂಡ ಮಾಡಿದ 48 ಗಂಟೆ ಒಳಗಾಗಿ ಅವರು ಮಾಡಿದ 48 ಗಂಟೆ ಒಳಗಾಗಿ ಅವರ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ಡೇಟ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು. ಈ ತರ ಒಬ್ರು ಆಫೀಸರ್ನ ನಾವು ಸಸ್ಪೆಂಡ್ ಮಾಡೇವಿ ಅಥವಾ ಟ್ರಾನ್ಸ್ಫರ್ ಮಾಡೇವಿ ಅಂತ ಇಮಿಡಿಯೇಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಪ್ಯಾನಲ್ ರೆಡಿ ಆಗ್ತದ. ಸ್ಟೇಟ್ ಗೌರ್ಮೆಂಟ್ ತಗೊಂಡಂತ ಒಂದು ಡಿಸಿಷನ್ ಸರಿ ಆಯ್ತು ಇಲ್ಲೋ ಅಂತೇಳಿ ಕೂಲಂಕುಷವಾಗಿ ಡಿಸ್ಕಷನ್ ಚರ್ಚೆಗಳು ಆದ ಮೇಲೆ ಅದು ಸರಿ ಇದ್ರಷ್ಟ ಪ್ರೊಸೆಸ್ ಮುಂದೆ ಹೋಗ್ತದ. ಅದರ್ವೈಸ್ ಅಲ್ಲೇ ಆ ಪ್ರೊಸೆಸ್ ಸ್ಟಾಪ್ ಆಗ್ತದ. ಅಷ್ಟೊಂದು ಜಾಬ್ ಸೆಕ್ಯೂರಿಟಿ ಅದ IAS ಆಫೀಸರ್ಗೆ. ಇನ್ನು ನೆಕ್ಸ್ಟ್, ಬಟ್ ಈ ಒಂದು IAS ಆಫೀಸರ್ನ ಪದಚ್ಯುತಿಗೊಳಿಸುವ ಒಂದು ಪ್ರೊಸೆಸ್ ಏನ್ ಬರ್ತೈತ್ಲ, ಅಲ್ಲಿ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡು ಆ ಪ್ರೊಸೆಸ್ ಒಳಗ ಭಾಗವಹಿಸಿರ್ತಾವು. ಬಟ್ ರಿಮೂವ್ ಮಾಡುವ ಅಧಿಕಾರ ಮಾತ್ರ ಇರೋದು ಯಾರಿಗಂದ್ರ ಭಾರತದ ರಾಷ್ಟ್ರಪತಿಗೆ. ಇಮ್ಯಾಜಿನ್ ಮಾಡ್ರಿ ಎಷ್ಟು ಪವರ್ಫುಲ್ ಒಂದು ಪೋಸ್ಟ್ ಅದ. ಸ್ಟೇಟ್ಗೂ ಆಗಂಗಿಲ್ಲ, ಸೆಂಟ್ರಲ್ಗೂ ಆಗಂಗಿಲ್ಲ, ಜಸ್ಟ್ ಭಾರತದ ಪ್ರಧಾನಮಂತ್ರಿ ಸ್ಟೇಟ್ ಗೌರ್ಮೆಂಟ್ಗೂ ಆಗಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಆಗಂಗಿಲ್ಲ. ಭಾರತದ ರಾಷ್ಟ್ರಪತಿ ಮಾತ್ರ IAS ಆಫೀಸರ್ನ ಪದಚ್ಯುತಿಗೊಳಿಸುವ ಒಂದು ಅಧಿಕಾರ ಹೊಂದಿದಾರಂದಾಗ ಇಮ್ಯಾಜಿನ್ ಮಾಡ್ರಿ ಎಷ್ಟು ಪವರ್ಫುಲ್ ಒಂದು ಪೋಸ್ಟ್ ಐತಿ, ಎಷ್ಟು ಒಂದು ಹೆಮ್ಮೆ ಈ ಒಂದು ಪೋಸ್ಟ್ ಬಗ್ಗೆ ಅಂತ ನಿಮ್ಗೆ ಅರ್ಥ ಆಗ್ತದ. ಸೊ ಇನ್ನ ಕೆಲವು ಕಮೆಂಟ್ಸ್ ಇದ್ದು ನನಗ ಸುಪ್ರೀಂ ಕೋರ್ಟ್ ಜಡ್ಜ್ ರಿಮೂವ್ ಮಾಡಬಹುದೇನಾ IAS ಆಫೀಸರ್ನ? ಇಲ್ಲ, ಅವ್ರಿಗೂ ಈ ಒಂದು ಅಧಿಕಾರ ಇಲ್ಲ. ಇನ್ನು ಸ್ಟೇಟ್ CMಗಳು ಮಾಡಬಹುದೇನಾ, ಚೀಫ್ ಮಿನಿಸ್ಟರ್ ಮಾಡಬಹುದೇನಾ ಅಂತ ಹೇಳಿ ಒಂದು ಕ್ವಶನ್ ಇತ್ತು. ನೋ, ಅವ್ರಿಗೂ ಕೂಡ ಆ ಒಂದು ಅಧಿಕಾರ ಇಲ್ಲ. ಸೊ ಇಲ್ಲಿ ನಿಮಗೆ ಅರ್ಥ ಆಗೈತೆ ಅನ್ಕೋತೀನಿ IAS ಒಂದು ಜಾಬ್ ಸೆಕ್ಯೂರಿಟಿ ಹೆಂಗಿರ್ತದ, ಆ ಜಾಬ್ದ ಒಂದು ಪವರ್ ಹೆಂಗೈತಿ ಅಂತ ಹೇಳಿ. ಬಟ್ ಏನೇ ಆಗ್ಲಿ, ಯಾರೇ ಆಗಿರ್ಲಿ, ಭಾರತದ ಒಂದೇನು ಕಾನ್ಸ್ಟಿಟ್ಯೂಷನ್ ಅಂಡರ್ ಒಳಗ ಯಾವುದೇ ರೀತಿಯ ಒಂದು ಕಾನೂನಿನ ನಿಯಮ ಉಲ್ಲಂಘನೆ ಮಾಡಿದಾಗ ಮಾತ್ರ ಶಿಕ್ಷೆ ಆಗ್ತದ. ಬಟ್ ಆ ಶಿಕ್ಷೆ ಸಡನ್ ನಮ್ಗೆ ಯಾರೋ ಒಬ್ರು ಅಲಿಗೇಷನ್ ಹಾಕಿದ್ರು, ಯಾರೋ ಅವ್ರಿಗೆ ಆಗ್ಬರ್ದೇ ಇರೋರು ಒಂದು ಕೇಸ್ ಹಾಕಿದ್ರು ಅಂದ ತಕ್ಷಣ ಆಗ್ತೈತಿ? ಇಲ್ಲ.
ಅಗೇನ್ ಇಲ್ಲಿ ಏನಾಗ್ತೈತೆ ಅಂದ್ರೆ IAS ಆಫೀಸರ್ ಮೇಲೆ ಆ ತರ ಏನಾರ ಅಲಿಗೇಷನ್ಸ್ ಕೇಸು ಬಂದಾಗ ಅವ್ರಿಗೆ ರೈಟಿಂಗ್ ಇನ್ಫಾರ್ಮೇಶನ್ ನ ಕೊಡ್ಬೇಕಾಗ್ತದ. ಏನ್ ಕೇಸ್ ಅದ, ಯಾಕೆ ಆಗೈತಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನ ಅವ್ರಿಗೆ ಪ್ರೊವೈಡ್ ಮಾಡ್ಬೇಕು. ಇನ್ನ ಸೆಕೆಂಡ್, ಅವ್ರಿಗೆ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ಬೇಕು, ಸಮಯ ಕೊಡ್ಬೇಕು ಅವ್ರಿಗೆ. ಅದೇನು ಅವ್ರು ಅದನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ, ಅವ್ರು ಅದನ್ನ ಆರ್ಗ್ಯೂ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಕೂಡ ಕೊಡ್ಬೇಕಾಗ್ತೈತಿ. ಇನ್ನು ಅಷ್ಟೊಂದು ಒಂದು ಉನ್ನತ ಹುದ್ದೆ ಒಳಗಿರೋ ಅಧಿಕಾರಿನ ತೆಗೆಯೋದು ಅಷ್ಟು ಈಸಿ ಅಲ್ಲ. ಹಿಂಗಾಗಿ ಒಂದು ಪ್ಯಾನೆಲ್ ಕೂಡ ರೆಡಿ ಆಗ್ತದ, ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತದ. ಸೊ ಎಲ್ಲಾ ವೇ ಒಳಗನು ಒಂದು ಕೂಲಂಕುಷವಾದಂತ ಪರಿಶೀಲನೆ ನಡೆದ ಆದ ಮೇಲೆ ಅವರು ಕರೆನ ಗಿಲ್ಟಿ ಅದಾರು, ಅವ್ರು ಕರೆನ ತಪ್ಪು ಮಾಡಿದಾರು ಅಂದಾಗ ಮಾತ್ರ IAS ಆಫೀಸರ್ನ ಪದಚ್ಯುತಿಗೊಳಿಸ್ತಾರು ಹೊರತು ಹಂಗ ಸುಮ್ಮನೆ ಅಲಿಗೇಷನ್ ಹಾಕಿದ್ರು, ಯಾರೋ ಒಬ್ರು ಅವ್ರ ಮೇಲೆ ದ್ವೇಷ ಇತ್ತು, ಈ ತರ ಎಲ್ಲ ಪಾಸಿಬಲ್ ಇಲ್ಲ. ಬಟ್ ಟ್ರಾನ್ಸ್ಫರ್ ವಿಷಯ ಒಳಗ ನಾನಂತೂ ಮಾತಾಡಕ್ ಹೋಗಂಗಿಲ್ಲ. ಸಮ್ವೇರ್ ಈ ಪೊಲಿಟಿಕಲ್ ಒಂದಷ್ಟು ಪ್ರೆಸರ್ ಇಂದ ಆಗಿರ್ಬೋದು, ಅವ್ರು ಯಾವಾಗ ತಮ್ಮ ಕೆಲಸನ ಬಹಳ ಆನೆಸ್ಟ್ ಆಗಿ ಮಾಡಕ್ ಹೋಗ್ತಾರಲ್ಲ ಅಂತ ಟೈಮ್ ಒಳಗೆಲ್ಲ ಟ್ರಾನ್ಸ್ಫರ್ ಅಂತೂ ಅವ್ರು ಆಗೇ ಆಗ್ತಿರ್ತಾರ. ಅದು ಖರೆ ಹೇಳ್ಬೇಕಂದ್ರೆ ಒಂದು ಬೇಜಾರಾಗುವಂತ ವಿಷಯ. ಅದು ನಮ್ಮ ಒಂದು ರಾಜ್ಯದೊಳಗಾಗಿರ್ಬೋದು, ನಮ್ಮ ದೇಶದೊಳಗಾಗಿರ್ಬೋದು, ಬಹಳ ಆನೆಸ್ಟ್ ಇಂದ ಬಹಳ ಸತ್ಯ ಅಥವಾ ಕಾನೂನನ್ನ ಉಲ್ಲಂಘನೆ ಮಾಡದೆ ಫಾಲೋ ಮಾಡ್ತಾ ಹೋಗುವಂತ ಆಫೀಸರ್ ಟ್ರಾನ್ಸ್ಫರ್ ಆಗುದನ್ನ ಜಾಸ್ತಿ. ಬಟ್ ಹವೆವರ್ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇದ್ರೂ ಕೂಡ ಒಂದು ಪದಚ್ಯುತಿಗೊಳಿಸುವ ಅಧಿಕಾರ ಇಲ್ಲ. ಇಷ್ಟು ಜಾಬ್ ಸೆಕ್ಯೂರಿಟಿ ಅಂತೂ ಐತಿ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಕಾರ IAS ಆಫೀಸರ್ಗೆ. ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ 2026 ಒಂದು ಪ್ರಿಲಿಮ್ಸ್ ಸಲುವಾಗಿ ಪುಸ್ತಕಗಳ ಒಂದು ಪಟ್ಟಿನ ಶೇರ್ ಮಾಡ್ತೇನೆ. ವಿಡಿಯೋ ಯೂಸ್ಫುಲ್ ಆಗಕತ್ತಿದ್ರೆ ಲೈಕ್ ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.